ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಬಾಡಿ ವೈಸ್ ಉಂಟು 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಬಾಡಿ ವಾಶ್ ಬಗ್ಗೆ ನಾನು ಇವತ್ತು ರಿವ್ಯೂ ಕೊಡ್ತೀನಿ. ಇದು ಯಾವ ಥರ ವರ್ಕ್ ಆಗುತ್ತೆ, ಇದು ಎಷ್ಟು ಬೆನಿಫಿಟ್ಸ್ ಇದೆ, ನನಗೆ ಎಷ್ಟು ಯೂಸ್ ಆಗಿದೆ ಅಂತ ಇವತ್ತು ಫುಲ್ ಇನ್ಫಾರ್ಮೇಷನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡ್ತೀನಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ದಿಸ್ ಈಸ್ ಬೆಸ್ಟ್ ಬಾಡಿ ವಾಶ್ ಅಂತಲೇ ಹೇಳ್ಬೋದು, ಯಾಕಂದರೆ ಇದು ಮೈ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಗಿದೆ ಇದು. ಫಸ್ಟ್ ನಾನು ಈ ಪ್ರಾಡಕ್ಟ್ನ ತೊಗೊಂಡಾಗ ನನಗೆ ಭಯ ಆಗಿತ್ತು, ಇದು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ನನಗೆ ಗೊತ್ತಿದ್ದಿಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಅಡ್ವರ್ಟೈಸ್ ಬರ್ತಾನೆ ಇರೋದು, ಆಮೇಲೆ ಒಬ್ಬರು ರಿವ್ಯೂ ಕೊಟ್ಟಿದ್ರು. ಆವಾಗ ನಾನು ಒಂದ್ಸಲಿ ಟ್ರೈ ಮಾಡೋಣ ಅಂತ ನಾನು ಚಿಕ್ಕ ಬಾಟಲನ್ನ ನಾನು ತೊಗೊಂಡಿದ್ದೀನಿ. 100 ml ಇದು 100 ml ತೊಗೊಂಡು ಇದನ್ನು ನಾನು ಫಸ್ಟ್ ಟೆಸ್ಟ್ ಮಾಡಿದೆ. ಇದನ್ನು ಟೆಸ್ಟ್ ಮಾಡಾದ್ಮೇಲೆ ನನಗೆ ರಿಸಲ್ಟ್ ಸಿಕ್ತು. ಯಾವಾಗ ರಿಸಲ್ಟ್ ಸಿಕ್ತು ಅಂದರೆ 1 ತಿಂಗಳಲ್ಲೇ ನನಗೆ ರಿಸಲ್ಟ್ ಸಿಕ್ಕಿದೆ. ಸೊ ಅದಕ್ಕೆ ನಾನು ಇನ್ನೊಂದು ಬಾಟಲ್ನ ತೊಗೊಂಡಿದ್ದೀನಿ. ಫಸ್ಟು ನಾನು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡ್ತೀನಿ, ಈ ಪ್ರಾಡಕ್ಟು ಸೇಫ್ ಆಗಿದೆಯಾ, ಇಲ್ಲ ಅಂದರೆ ಯಾರ್ಯಾರಿಗೆ ಸೂಟ್ ಆಗುತ್ತೆ, ಎಷ್ಟು ವರ್ಕ್ ಆಗುತ್ತೆ ಅಂತ ನಾನು ಎಲ್ಲ ಫುಲ್ಲು ಡೀಟೇಲ್ಸ್ ಆಗಿ ನಾನು ಸರ್ಚ್ ಮಾಡಿ ಆಮೇಲೆ ನಾನು ಯಾವುದೇ ಪ್ರಾಡಕ್ಟ್ ಆದರೂ ನಾನು ತೊಗೊಳ್ಳೋದು. ಅದ್ರ ಬಗ್ಗೆ ಜಾಸ್ತಿ ರಿವ್ಯೂ ಇಲ್ಲ ಅಂತ ಅಂದರೆ ನಾನು ತೊಗೊಳಕ್ಕೆ ಹೋಗಲ್ಲ. ಸೊ ಇದ್ರ ಬಗ್ಗೆ ನಾನು ಎಲ್ಲ ರಿಸರ್ಚ್ ಮಾಡಿದಾಗ ಇದು ಸೇಫ್ ಆಗಿದೆ, ಇದು ಯಾವ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದಮೇಲೆ ನಾನು ತೊಗೊಂಡು ಯೂಸ್ ಮಾಡಿದ್ದು, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಈ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನಾನು ಎಷ್ಟು ಯೋಚನೆ ಮಾಡಿದ್ದೀನಿ ಅಂದರೆ ಹೆಂಗೆ ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇದ್ದಿಲ್ಲ. ಟೆನ್ಷನ್ ಆಗೋದು, ಯಾರು ಏನು ಅನ್ಕೋತಾರೆ ಏನು ಅಂತ. ಸೊ ಇವಾಗ ಟೆನ್ಷನ್ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಈ ಪ್ರಾಡಕ್ಟ್ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ಎಷ್ಟು ಯೋಚನೆ ಮಾಡಿದ್ದೀನಿ ಅಂತ ಅಂದರೆ, ಜನಗಳು ಯಾವ ಥರ ರಿಯಾಕ್ಷನ್ ಇರುತ್ತೆ, ಮತ್ತು ಇದ್ರ ಬಗ್ಗೆ ನಾನು ತಪ್ಪು ಹೇಳ್ಬಿಟ್ರೆ ಏನು ಅನ್ಕೋತಾರೆ, ಯಾವ ಥರ ಮಾತಾಡಬೇಕು ಅಂತೆಲ್ಲ ಯೋಚನೆ ಮಾಡಿದ್ದೀನಿ. ಮತ್ತು ಇನ್ಫಾರ್ಮೇಷನ್ ನಾನು ಸರ್ಚ್ ಮಾಡೋದಕ್ಕೆ ಎಷ್ಟು ರಿಸರ್ಚ್ ಮಾಡಿದ್ದೀನಿ ಅಂತಂದರೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ನನಗೆ. ಯಾವ ಥರ ರಿಸರ್ಚ್ ಮಾಡಿ ನೋಡಬೇಕು ಮತ್ತು ಯಾವ ಥರ ಹೇಳ್ಬೇಕು ಅನ್ನೋದೇ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಸೊ ಫೈನಲಾಗಿ ನಾನು ಫುಲ್ಲು ರಿಸರ್ಚ್ ಮಾಡಿ 1 ವಾರದಿಂದ ರಿಸರ್ಚ್ ಮಾಡಿ ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ತಿಳ್ಕೊಳ್ಳೋಣ ನಾವು ಯಾವ ಥರ ಯೂಸ್ ಆಗುತ್ತೆ ಈ ಬಾಡಿ ವಾಶು ಮತ್ತು ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಸ್ಕಿನ್ನಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಈ ಬಾಡಿ ವಾಶಿಂದ ನಮಗೆ ಕ್ಲಿಯರ್ ಆಗುತ್ತೆ. ತುಂಬಾ ನನಗೆ ಬೆನಿಫಿಟ್ ಸಿಕ್ಕಿದೆ ಇದು. ಯಾವುದಾದ್ರು ಥರ ಈ ಬಾಡಿ ವಾಶಿಂದ ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ ಗೊತ್ತಾ. ವೈಟ್ ಹೆಡ್ಸ್ ಇರ್ಬೋದು, ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ಡೆಡ್ ಸ್ಕಿನ್ ಇರ್ಬೋದು, ಮತ್ತು ನಿಮಗೆ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಮಾಡುತ್ತೆ. ಬಾಡಿಲಿ ನಿಮಗೆ ಪಿಂಪಲ್ಸ್ ಇರುತ್ತೆ, ಸಣ್ಣದು ಪಿಂಪಲ್ಸ್ ಇರುತ್ತೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಬೆನ್ನಲ್ಲೂ ಅಷ್ಟೇ ತುಂಬಾ ಪಿಂಪಲ್ಸ್ ಇರುತ್ತೆ, ನೋಡೋಕ್ಕೆ ತುಂಬಾ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಸೊ ಇದು ಈ ಬಾಡಿ ವಾಶ್ನ ಯೂಸ್ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ. ಮತ್ತು ಸ್ಟ್ರಾಬೆರಿ ಲೆಗ್ಸ್ ಕ್ಲಿಯರ್ ಆಗುತ್ತೆ. ನಿಮಗೆ ಸ್ಕಿನ್ ಅಲರ್ಜಿ ಇದ್ದರೆ ಕ್ಲಿಯರ್ ಆಗುತ್ತೆ. ಸ್ಕಿನ್ನು ಟ್ಯಾನ್ ಆಗಿದ್ದರೆ ಫುಲ್ಲು ಕ್ಲಿಯರಾಗಿ ಬ್ಲೀಚ್ ಮಾಡುತ್ತೆ. ಬ್ಲೀಚ್ ಮಾಡಿ ಫುಲ್ಲು ವೈಟ್ನೆಸ್ ಆಗಿ ಕ್ರಿಯೇಟ್ ಮಾಡುತ್ತೆ. ನೀವು ನೋಡ್ಬೋದು ನಂದು ಎಷ್ಟು ವೈಟ್ ಇದೆ ಅಂತ. ನಂದು ಕಲರ್ ಒಂದು ಸ್ವಲ್ಪ ಡಲ್ಲಿತ್ತು. ಈ ಬಾಡಿ ವಾಶ್ ಯೂಸ್ ಮಾಡಿದಾಗಿಂದ ಒಂದು ಸ್ವಲ್ಪ ನೋಡಿ ಇಲ್ಲಿ ಎಷ್ಟು ವೈಟ್ ಆಗಿದೆ, ನಿಮಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ನನಗೆ ಆಶ್ಚರ್ಯ ಆಗಿತ್ತು ಈ ಕಲರ್ ಬಂದಿದೆ ಅಂತ. ಮುಂಚೆ ನನಗೆ ಬ್ಲಡ್ ಕಮ್ಮಿ ಆದಾಗ ಈ ಥರ ಇತ್ತು. ಇವಾಗ ಈ ಬಾಡಿ ವಾಶ್ನ ಯೂಸ್ ಮಾಡಿದಾಗಿಂದ ಈ ರಿಸಲ್ಟ್ ಸಿಕ್ಕಿದೆ ನನಗೆ. ಇನ್ನೊಂದೇನು ಗೊತ್ತಾ, ನೀವೇ ಶಾಕ್ ಆಗ್ತೀರಾ ನಾನು ಹೇಳೋದು ಕೇಳಿದ್ರೆ. ಏನಂತ ಅಂದರೆ ನನ್ನ ಕಾಲಲ್ಲಿ ಡ್ರೈ ಸ್ಕಿನ್ ಆಗೋದು. ಯಾವ ಥರ ಅಂದರೆ ಈ ಆವಿನ ಪೊರೆ ಬರುತ್ತಲ್ವ, ಆ ಥರ ಸಿಪ್ಪೆ ಥರ ಎದ್ದು ಬರೋದು ಮತ್ತು ಅಲರ್ಜಿ ಥರ ಎಲ್ಲ ಆಗೋದು. ನಾನು ಎಷ್ಟೇ ಡಾಕ್ಟರ್ ಹತ್ರ ತೋರಿಸಿರೋ ಅವರು ಇದು ಫಂಗಲ್ಸ್ ಆಗಿದೆ ಅಂತ ಹೇಳೋರು. ಆದರೆ ಮೆಡಿಸನ್ ಎಲ್ಲ ಕೊಡೋರು, ಕ್ರೀಮ್ ಕೊಡೋರು, ಎಲ್ಲ ಅದನ್ನ ಹಾಕಿದ್ರೆ ಹೋಗೋದು, ಆಮೇಲೆ ಮತ್ತೆ ಬರೋದು, ಮತ್ತೆ ಹೋಗಿ ಅದೆಷ್ಟು ಸಾವಿರಾರು ರೂಪಾಯಿ ನಾನು ಖರ್ಚು ಮಾಡಿದ್ದೀನೋ ಗೊತ್ತಿಲ್ಲ. ನಾನು ಈ ಬಾಡಿ ವಾಶ್ ಯೂಸ್ ಮಾಡಿದಾಗಿಂದ 1 ತಿಂಗಳಲ್ಲಿ ನನಗೆ ರಿಸಲ್ಟ್ ಸಿಕ್ಕಿದೆ. ಸೊ ನನಗೆ ತುಂಬಾ ಖುಷಿ ಆಗೋಯ್ತು ಮಾತ್ರ. ಅಷ್ಟೆಲ್ಲ ಹಾಸ್ಪಿಟ್ಲಿಗೆ ತೋರಿಸಿದ್ರು ಹುಷಾರಾಗದೇ ಇರೋದು ಈ 1 ಬಾಡಿ ವಾಶಿಂದ ಇಷ್ಟು ಬೆನಿಫಿಟ್ ಸಿಕ್ಕಿದೆ ಅಂದ್ಬಿಟ್ಟು, ಸೊ ಇದರಿಂದ ಎಲ್ಲರಿಗೂ ಯೂಸ್ ಆಗಬೇಕು ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಬಾಡಿ ವಾಶು ಯಾರ ಸ್ಕಿನ್ಗೆ ಸೂಟ್ ಆಗುತ್ತೋ, ಯಾರ ಸ್ಕಿನ್ಗೆ ಸೂಟ್ ಆಗಲ್ಲ ಅಂತ ಹೇಳ್ತೀನಿ. ಇದು ಡ್ರೈ ಸ್ಕಿನ್ ಇರೋರಿಗೆ ಯಾವುದೇ ಕಾರಣಕ್ಕೂ ಇದು ಸೂಟ್ ಆಗಲ್ಲ. ನೀವು ಯೂಸ್ ಮಾಡಿದ್ರೆ ಇಚ್ನೆಸ್ ಆಗುತ್ತೆ, ಡ್ರೈನೆಸ್ ಆಗುತ್ತೆ, ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಥರ ಎಲ್ಲ ಸ್ಟಾರ್ಟ್ ಆದಾಗ ನೀವು ಸಡನ್ನಾಗಿ ನೀವು ಸ್ಟಾಪ್ ಮಾಡಿಬಿಡಿ. ನೀವು ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಸ್ಕಿನ್ನ ಇದು ಡ್ರೈ ಮಾಡುತ್ತೆ. ಇದರಲ್ಲಿ ಆಯಲ್ ಅಂಶನೂ ಇದೆ. ಆದರೆ ಡ್ರೈ ಸ್ಕಿನ್ ಇರೋರಿಗೆ ಓವರ್ ಡ್ರೈ ಆಗಿಬಿಡುತ್ತೆ. ಏನಂದರೆ ಇದು ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿಬಿಟ್ಟಿದೆ. ನನಗೆ ಯಾವ ಪ್ರಾಡಕ್ಟು ಅಷ್ಟೊಂದು ಸೂಟ್ ಆಗಲ್ಲ. ಈ ಪ್ರಾಡಕ್ಟು ಏನೋ ಮ್ಯಾಜಿಕ್ ಇದೆ ಅನಿಸುತ್ತೆ, ಇದು ಸೂಟ್ ಆಗಿಬಿಟ್ಟಿದೆ ಇದು. ಸೊ ನೀವು ನೋಡಿಕೊಂಡು ಟ್ರೈ ಮಾಡಿ.
ಡ್ರೈ ಸ್ಕಿನ್ ಅವ್ರಿಗೂ ಬಾಡಿ ವಾಶ್ ಇದೆ, ನಾನು ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಅವರು. ಮತ್ತು ಈ ಬಾಡಿ ವಾಶು ಕೂಡ ನಾನು ಲಿಂಕ್ ಹಾಕಿರ್ತೀನಿ, ಇದನ್ನು ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಈ ಬಾಡಿ ವಾಶು ಕಂಟಿನ್ಯೂಸ್ ಆಗಿ 3 months ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಒಂದಿನೂ ಮಿಸ್ ಮಾಡಬಾರ್ದು ನೀವು. ಹೋಗೋ ಯಾರು ಯೂಸ್ ಮಾಡ್ತಾರೆ ಅಂತಲ್ಲ ಅಂದರೆ ಇದು ರಿಸಲ್ಟ್ ಸಿಗಲ್ಲ. ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡಿದ್ರೆ ಗ್ಯಾರಂಟಿ ರಿಸಲ್ಟ್ ಸಿಗಲ್ಲ. ಒಂದಿನೂ ಬಿಡ್ತೇನೆ ನೀವು ಯೂಸ್ ಮಾಡಬೇಕು, ಆವಾಗಲೇ ನಿಮಗೆ ರಿಸಲ್ಟ್ ಸಿಗೋದು. ನೀವು ಯಾವುದೇ ಪ್ರಾಡಕ್ಟು ನೀವು ಪರ್ಚೇಸ್ ಮಾಡಬೇಕು ಅಂದರೆ ಫಸ್ಟು ನೀವು ಚಿಕ್ಕದು ಸ್ಯಾಂಪಲ್ಗಿಂತ ಚಿಕ್ಕ ಬಾಟಲ್ ತೊಗೋಬೇಕು ನೀವು. ಆವಾಗ ನಿಮಗೆ ಸೂಟ್ ಆಗುತ್ತಾ ಇಲ್ವ ಅನ್ನೋದೇ ಗೊತ್ತಾಗುತ್ತೆ. ನೀವು ಸಡನ್ನಾಗಿ ನೀವು ದೊಡ್ಡ ಬಾಟಲ್ ತೊಗೊಂಡು ನೀವು ಯೂಸ್ ಮಾಡ್ತೀನಿ ಅಂದರೆ ಖಂಡಿತ ಅದು ವರ್ಕೌಟ್ ಆಗೋಲ್ಲ. ಅದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ನಿಮಗೆ ಸೂಟ್ ಆಗಲಿಲ್ಲ ಅಂತ ಅಂದರೆ ಅದು ವೇಸ್ಟೇ ಅಲ್ವಾ ಅದು. ಸೊ ಅದಕ್ಕೆ ನೋಡಿಕೊಂಡು ನೀವು ತೊಗೊಳ್ಳಿ, ದುಡ್ಡು ವೇಸ್ಟ್ ಆಗೋದು ಬೇಡ. ಸೊ ಅದಕ್ಕೆ ಈ ಬಾಡಿ ವಾಶು ಹೇಗೆ ಯೂಸ್ ಮಾಡಬೇಕು ಅಂತ ಅಂದರೆ, ನಮ್ಮ ಸ್ಕಿನ್ನು ನೀರಾಗಿರಬೇಕು, ಫುಲ್ಲು ವೆಟ್ ಆಗಿರಬೇಕು. ವೆಟ್ ಆದಮೇಲೆ ನಾವು ಈ ಬಾಡಿ ವಾಶ್ನ ತೊಗೊಂಡು ಸ್ವಲ್ಪನೇ ನೋಡಿ, ನಾನು ಇದೇ ಥರ ಹಾಕೊಳ್ಳೋದು. ಇದೇ ಚೆನ್ನಾಗಿ ನೊರೆ ಬರುತ್ತೆ, ಇಷ್ಟೇ, ತುಂಬ ಚೆನ್ನಾಗಿ ನೊರೆ ಬರುತ್ತೆ. ನೋಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಿದೆ ಅಂತ. ಮತ್ತು ಸ್ಮೆಲ್ಲು ಕೂಡ ಅಷ್ಟು ಚೆನ್ನಾಗಿದೆ, ಮಾತ್ರ ತುಂಬಾ ಚೆನ್ನಾಗಿದೆ. ಇದನ್ನು ಈ ಥರ ಮಸಾಜ್ ಮಾಡಬೇಕು ನಾವು. ಮಸಾಜ್ ಮಾಡಿ 2 minutes ನಾವು ಹಂಗೆ ಬಿಡಬೇಕು, ಓಕೆನಾ. ಇದು ಹಂಗೆ ಬಿಟ್ಟು ಆಮೇಲೆ ವಾಶ್ ಮಾಡಬೇಕು ನಾವು. ಇದು ನೀರು ಹಾಕಿದ್ರೆ ಇನ್ನೂ ನೊರೆ ಬರುತ್ತೆ, ಇನ್ನೂ ನೊರೆ ಬರುತ್ತೆ. ತೋರಿಸ್ತೀನಿ ನೋಡಿ ನೀರು ಹಾಕಿದ್ದೀನಿ, ಇವಾಗ ನೋಡಿ ಎಷ್ಟು ನೊರೆ ಬರುತ್ತೆ ಅಂತ. ನೋಡಿ ಎಷ್ಟು ನೊರೆ ಬಂದಿದೆ ನೋಡಿ. ಇದನ್ನು ಯೂಸ್ ಮಾಡಿದ್ಮೇಲೆ ನಿಮಗೆ ಸ್ಕಿನ್ನು ಡ್ರೈ ಅಂತ ಅನಿಸಿದ್ರೆ ನಿಮಗೆ ನೀವು ಬಾಡಿ ಲೋಷನ್ ಅಪ್ಲೈ ಮಾಡ್ಬೋದು. ನಾನೇನು ಬಾಡಿ ಲೋಷನ್ ಏನೂ ಅಪ್ಲೈ ಮಾಡಲ್ಲ, ನನಗಿಷ್ಟ ಆದ ಟೈಮಲ್ಲಿ ಮಾತ್ರ ನಾನು ಅಪ್ಲೈ ಮಾಡ್ತೀನಿ. ಇನ್ನು ನನಗೆ ಕೆಲಸ ಇದ್ದಾಗ ನನಗೆ ಟೈಮು ಇರಲ್ಲ. ಸೊ ಅದಕ್ಕೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಸಾಜ್ ಮಾಡಿದ್ದೀನಿ ನಾನು. ಅಪ್ಲೈ ಮಾಡಿ ಫುಲ್ಲು ಟ್ರೈನಿಂಗ್ ಆಗಿಬಿಟ್ಟಿದೆ ನನಗೆ. ಸೊ ಇದು 2 minutes ಆದಮೇಲೆ ವಾಶ್ ಮಾಡಿದ್ರೆ ನಮಗೆ ರಿಸಲ್ಟ್ ಸಿಗುತ್ತೆ. ಯಾವಾಗಂತ ಅಂದರೆ ನೀವು ಒಂದು 5-6 ವಾಶಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಡೇಸಲ್ಲಿ 5-6 ಡೇಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸ್ವಲ್ಪನೇ ಒಂದು ಚೂರೇ ಕಮ್ಮಿ ಆಗ್ತಾ ಬರುತ್ತೆ. ಯಾವುದೇ ಆದ್ರೂ ಏಕ್ದಮ್ ಕಮ್ಮಿ ಆಗಲ್ಲ. ಅದು ಬರೋದು ಈಸಿ ಅಂದರೆ ಹೋಗೋದು ತುಂಬಾ ಕಷ್ಟ ಅದು. ಆದರೆ ಇದರಲ್ಲಿ ಹೋಗುತ್ತೆ. ನೀವು ಖಂಡಿತ ನೀವು ಯೂಸ್ ಮಾಡಲೇಬೇಕು. ಒಂದ್ಸಲ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದು ರಿಸಲ್ಟ್ ಏನು ಅಂತ. ಆವಾಗ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ, ಥ್ಯಾಂಕ್ ಯು ಅಂತ ಹೇಳ್ತೀರಾ. ಅಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟು, ನನಗಂತೂ ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆಲ್ಲ ಇದ್ರ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡಿದ್ದು ನಾನು. ಸೊ ಇವಾಗ ನಾನು ವಾಶ್ ಮಾಡ್ತೀನಿ, ಈಗ ವಾಶ್ ಮಾಡ್ಕೊಂಬರ್ತೀನಿ. ನೋಡಿ ನಾನು ವಾಶ್ ಮಾಡಿದ್ದೀನಿ, ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ನೋಡ್ಬೋದು ನೀವು ಎಷ್ಟು ವೈಟ್ಗಾಗಿದೆ ಅಲ್ಲ. ನನಗೆ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ವೈಟ್ಗಾಗಿದೆ ಅಂತ. ಅಂದರೆ ನಮ್ಮ ಅಮ್ಮನ್ನ ಇವತ್ತು ಕೇಳಿದೆ, ನಮ್ಮ ಅಮ್ಮಗೆ. ಅಲ್ಲಿ ಅವರು ಹೇಳಿದ್ರು, ಹೌದು ಒಂದೊಂದು ಕೈ ಒಂದೊಂದು ಥರ ಇದೆಯಲ್ಲ ಕಲರು ಅಂತಂದರು. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಬೇರೆ ಟಾಪಿಕ್ ತೊಗೊಂಡು. ಇದೇ ಥರ ನಾನು ತುಂಬ ಇದೆ ನನ್ನ ಮೈಂಡಲ್ಲಿ, ಬೇರೆ ಥರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ. ನಿಮಗೆಲ್ಲ ಒಳ್ಳೇದಾಗೋ ಥರನೇ ನಾನು ವೀಡಿಯೋ ಮಾಡ್ತೀನಿ, ನಿಮಗೆಲ್ಲ ಒಳ್ಳೇದಾಗೋ ಥರನೇ ವೀಡಿಯೋ ಮಾಡ್ತೀನಿ ನಾನು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಾನು ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಗೈಸ್. ಜೈ ಶ್ರೀರಾಮ್.